ಇವನ ಹವಣೆ ತ್ರಿಪುರಹತ ದಾನವರು ಕುಂಭನಿ ಕುಂಭವೆಸರಿಂದವನಿಯಲಿ ಜನಿಸಿದರು. ನಭದಲ್ಲಿ ರಚಿಸಿದರು ಪುರವ ಆವದಿರರೆಯಾಳಿದರು ನಿರ್ಜರ ನಿವಹವನು ಬಳಿಕವರನೊಂದೇ. ಬವರದಲ್ಲಿ ಕೆಡಹಿದನು ಕೃಷ್ಣನ ಅರಿವರಾರೆಂದ. ಮುರನ ನರಕನ ಹಂಸಡಿಬಿಕರ ವರಸೃಗಾಲದ ದಂತವಕ್ತ್ರನ ದುರುಳ ಪೌಂಡ್ರಕ ಪಂಚಜನ ಕುಂಭನ ನಿಕುಂಭಕನ ಅರಿಹಯಗ್ರೀವಕನ ಸಾಲ್ವನ ನೊರಸಿದನಲ ನಿನ್ನ ಪಾಡಿನ ದುರುಳರೇ ದೈತ್ಯೇಂದ್ರರೀತನ ಕೆಣಕಿದವರೆಂದ. ತೋಳು ಸಾವಿರವ ಮರಪತಿ ತೆರುವಾಳಿ ನೊಕ್ಕಲು ಕಂತುಕದ ವೈಹಾಳಿ ಪಾತಾಳದಲ್ಲಿ ಸಪ್ತದ್ವೀಪ ಮನೆತನಗೆ ಶೂಲಿ ಬಾಗಿಲ ಕಾಯ್ವ ನೀಸು ಚಡಾಳಿಸಿದ ಸಿರಿಯಾರಿಗಾತನ ತೋಳಡವಿಯನು ನಿನ್ನೆ ತರಿದನು ಕೃಷ್ಣ ನೋಡೆಂದ. ಆಯುಗದಲಾಯುಗದಲ ನಿಬರು ಬೀಯವಾದರು ದೈತ್ಯದಾನವರ್ ಈ ಯುಗದಲೆನಿತ ಸರರಿನಿಬರು ದುಷ್ಟದಾನವರು. ರಾಯರಿನಿಬರು ದಿವಿಜರಾಯನ ಲಾಯದಲ್ಲಿ ಲಂಬಿಸಿದರ ತರುವಾಯ ನಿನಗೀಗಳೆ ವಿಘಾತದೊಳೆಂದನ ಭೀಷ್ಮ. ಇಂಗಿತದಲರಿವುದು ಮಹಾತ್ಮರಿಗಂಗವಿದು ಮಧ್ಯಮರು ಕರ್ಣಪಥಂಗಳಲ್ಲಿ ಗೋಚರಿಸಲರಿವುದು ಲೋಕವೃತ್ತಿದು. ಕಂಗಳಲ್ಲಿ ಕಂಡರಿವರಧಮರು ಕಂಗಳಲ್ಲಿ ಕಿವಿಗಳಲ್ಲಿ ಮೇಣ್ ಹರಿ ಇಂಗಿತವನರಿಯದ ಜಡಾತ್ಮನು ಚೈದ್ಯ ನೃಪನೆಂದ. ತ್ರಿಪುರಗಳಲ್ಲಿ ಮಹಾದೇವನಿಂದ ಮಡಿದ ದೈತ್ಯರು ಈಗ ಭೂಮಿಯ ಮೇಲೆ ಕುಂಭ ನಿಕುಂಭರೆಂಬ ಹೆಸರಿನಲ್ಲಿ ಹುಟ್ಟಿ ಆಕಾಶದಲ್ಲಿ ನಗರವನ್ನು ಕಟ್ಟಿದರು. ಬಳಿಕ ಅವರು ದೇವತೆಗಳನ್ನು ಅರೆದು ಆಡಳಿತ ನಡೆಸಿದರು. ಈ ಶಿಶುಪಾಲನು ಅವರ ಮುಂದೆ ಏನು? ಅಂತಹವರನ್ನೇ ಶ್ರೀಕೃಷ್ಣನು ಒಂದೇ ಯುದ್ಧದಲ್ಲಿ ಸಂಹರಿಸಿದನು. ಮುರ, ನರಕ, ಹಂಸ, ಡಿಬಿಕ, ಸೃಗಾಲ, ದಂತವಕ್ತ್ರ, ಪೌಂಡ್ರಕ, ಪಂಚಜನ, ಕುಂಭ, ನಿಕುಂಭ, ಹಯಗ್ರೀವ, ಸಾಲ್ವ ಮೊದಲಾದ ದುಷ್ಟ ದೈತ್ಯರನ್ನು ಯುದ್ಧದಲ್ಲಿ ಸಂಹರಿಸಿದನು. ಅವರಿಗೆ ನೀನು ಯಾವ ರೀತಿಯಲ್ಲೂ ಸಮನಲ್ಲ. ಇವನನ್ನು ಕೆಣಕಿದವರೆಲ್ಲ ನಿನಗಿಂತ ಹೆಚ್ಚು ಬಲಶಾಲಿಗಳು. ಅವನಿಗೆ 1000 ತೋಳುಗಳು. ದೇವೇಂದ್ರನು ಕಪ್ಪವನ್ನು ತಂದು ಕೊಡುತ್ತಾನೆ. ಚಂಡಾಟವಾಡಲು ಅವನು ಕುದುರೆಯನ್ನೇರಿ ಪಾತಾಳಕ್ಕೆ ಹೋಗುತ್ತಿದ್ದ. 7 ದ್ವೀಪಗಳು ಅವನ ಮನೆ. ಶಿವನೇ ಮನೆಯ ಬಾಗಿಲನ್ನು ಕಾಯುವವನು. ಅಂತಹವನ ಅಡವಿಯಂತಿದ್ದ ತೋಳುಗಳನ್ನು ಶ್ರೀಕೃಷ್ಣನು ನಿನ್ನೆ ಮೊನ್ನೆ ಕಡಿದು ಹಾಕಿದ. ಶಿಶುಪಾಲ, ಈಗ ನಿನ್ನ ಗತಿ ಏನು? ಆಯಾ ಯುಗದಲ್ಲಿ ಅದೆಷ್ಟೋ ಜನ ಶ್ರೀಕೃಷ್ಣನಿಂದ ಹತರಾದರು. ಈ ಯುಗದಲ್ಲಿ ಅದೆಷ್ಟೋ ಜನ ಅಸುರರು, ದುಷ್ಟ ರಾಕ್ಷಸರು, ದುಷ್ಟ ರಾಜರು ಇವನಿಂದ ಹತರಾಗಿ ದೇವೇಂದ್ರನ ಲಾಯದಲ್ಲಿ ಉದ್ದಕ್ಕೆ ನಿಂತಿದ್ದಾರೆ. ಅದಾದ ಮೇಲೆ ಈಗಲೇ ಹೆಚ್ಚಿನ ಹೊಡೆತ ಬಿದ್ದು ನೀನೂ ಸಹ ಅಲ್ಲಿಗೇ ಹೋಗುತ್ತಿ. ಉತ್ತಮರಾದ ಮಹಾತ್ಮರು ಇಂಗಿತದಿಂದಲೇ ತಿಳಿಯುತ್ತಾರೆ. ಮಧ್ಯಮರು ಕೇಳಿ ತಿಳಿಯುತ್ತಾರೆ. ಅಧಮರು ಕಣ್ಣಿನಲ್ಲಿ ನೋಡಿ ತಿಳಿಯುತ್ತಾರೆ. ಈ ಶಿಶುಪಾಲನಾದರೋ ಕಣ್ಣಿನಿಂದ ನೋಡಿ ಕಿವಿಯಿಂದ ಕೇಳಿ ಶ್ರೀಕೃಷ್ಣನ ಇಂಗಿತವನ್ನೂ ಅರಿಯದಂತಹ ಜಡಾತ್ಮ ಎಂದು ಭೀಷ್ಮನು ಶಿಶುಪಾಲನನ್ನು ನಿಂದಿಸಿದನು.